ಎಲ್ರಿಗೂ ನಮಸ್ಕಾರ. ಇವತ್ತು ಗಂಜಿ ಮಾಡೋದು ನಾನು ಮಿಲೆಟ್ಸಲ್ಲಿ ತೋರಿಸ್ಕೊಡ್ತೀನಿ. ಸಿರಿಧಾನ್ಯದಲ್ಲಿ ಇದು ನೋಡಿ, ಜೋಳದ್ದು ನುಚ್ಚು, ಬಿಳಿ ಜೋಳದ ನುಚ್ಚು. ಒಂದು ಕಪ್ ತೊಗೊಂಡಿದ್ದೀನಿ. ಇದೇನಿಲ್ಲ ಅಂದರೆ ಅರ್ಧ kg ಇದೆ ಇದು ಜೋಳದ ನುಚ್ಚು. ಇದು ಬ್ರೌನ್ ರೈಸು, ಕೆಂಪಕ್ಕಿ ಇಲ್ಲಾಂದರೆ ವೈಟ್ ಅಕ್ಕಿನೂ ತೊಗೋಬೋದು ನೀವು. 1 ಕಪ್ ಇದೆ ಇದು. 1 ಕಪ್ ಅಂದರೆ 1/4 kg ಅಷ್ಟಿದೆ ಇದು. ನವಣಕ್ಕಿ ಯಾರಿಗೂ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿದೆ ನವಣಕ್ಕಿ. ಇದು ಅಷ್ಟೇ, 3/4 ಕಪ್ ಅಷ್ಟು ನವಣಕ್ಕಿ ತೊಗೊಂಡಿದ್ದೀನಿ. ಇದು 1/4 kg ಅಷ್ಟು ತೊಗೊಂಡಿದ್ದೀನಿ. ಇಷ್ಟು ನಾನು ಇವಾಗ ಪುಡಿ ಮಾಡ್ಕೋಬೇಕು. ಎಷ್ಟು ಬಿಸಿಲಿದೆಯಲ್ಲ, ಈ ಬಿಸಿಲಿಗೆ ಈ ಥರ ಗಂಜಿ ಕುಡಿಯೋದು ಬಹಳ ತಂಪು, ಬಹಳ ಒಳ್ಳೆಯದು. ಎಲ್ಲರೂ ಕುಡಿಬೋದು ಮನೇಲಿರೋರು. ಇದು 4 ನೋಡಿ, 4 ಇದೆ ಭಾಗ. ಇದಕ್ಕೇನಿಲ್ಲ ಅಂದ್ರೂ 2 kg ರಾಗಿ ಹಿಟ್ಟು ನಾನು ಮಿಕ್ಸ್ ಮಾಡಬೇಕು. ಇಷ್ಟು ನಾನು ಇವಾಗ ಪುಡಿ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸಿಯಲ್ಲೇ ಮಾಡ್ಕೋಬೇಕು, ಮಿಷಿನ್ಗೆಲ್ಲ ಏನು ಕಳ್ಸೋದು ಬೇಡ. ಯಾಕಂದರೆ ನಾವು ರಾಗಿ ಹಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋದು. ಇದು ಜೋಳ ಇದ್ದರೂ ಕೂಡ ನೀವು ಹಾಕ್ಕೋಬೋದು. ನನಗೆ ಇದು ನುಚ್ಚು ಸಿಕ್ತು, ನುಚ್ಚು ಹಾಕ್ಕೊತಾ ಇದ್ದೀನಿ. ಇವಾಗ ಇಷ್ಟು ನಾನು ಪುಡಿ ಮಾಡಿ ಚಿಕ್ಕದೊಂದು ಜಾಡಿ ತೊಗೊಂಡಿದ್ದೀನಿ ನಾನು. ನವಣಕ್ಕಿ ಹಾಕ್ಕೊಳ್ಳೋಣ ಫಸ್ಟು. ತುಂಬ ನೈಸಾಗೂ ಬೇಡ, ಮೀಡಿಯಮ್ಮು ಮಾಡ್ಕೋಬೇಕಿತ್ತು. ನವಣಕ್ಕಿ ನೋಡಿ ಪುಡಿ ಮಾಡಿದ್ದೀನಿ. ಫುಲ್ಲು ಸಣ್ಣಕ್ಕೂ ಇಲ್ಲ, ಮೀಡಿಯಮ್ ಇದೆ. ಇವಾಗ ನಾನು ಸಜ್ಜೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ, ಇದು ಕೂಡ ನೈಸ್, ಜಾಸ್ತಿನೇ ನೈಸಾಗಿದೆ, ಪರವಾಗಿಲ್ಲ. ಇದರಲ್ಲಿ ಹಾಕ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ನಾನು ರುಬ್ಬಿ ಹಾಕ್ಕೊತೀನಿ. ಇದು ಹಿಟ್ಟು ನೋಡಿ ಎಲ್ಲ ರುಬ್ಬಿ ರೆಡಿ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈ ಥರ ಜಿಪ್ಲಾಕರ್ ಕವರೆಲ್ಲರೂ ಹಾಕಿ ಇಟ್ಕೋಬೋದು, ಡಬ್ಬಿಯಲ್ಲಾದರೂ ನೀವು ಹಾಕಿ ಇಟ್ಕೋಬೋದು. ನೋಡಿ ಇವಾಗ ಇದನ್ನು ತೊಗೊಳೋಣ. ಈ ಥರ ಚೌಟದಲ್ಲಿ 1 ಚೌಟ ಹಾಕ್ಕೊಂಡಿದ್ದೀನಿ. ನೀವು ಯಾವುದ್ರಲ್ಲಿ ಬೇಕಾದರೂ ಮೆಜರ್ಮೆಂಟ್ ತೊಗೋಬೋದು. ಇದು 1 ಹಾಕ್ಕೊಂಡಿದ್ದೀನಿ. ಇವಾಗ ರಾಗಿ ಹಿಟ್ಟು 1 ಹಾಕಿದ್ದೀನಿ. ರಾಗಿ ಹಿಟ್ಟು 2 ಕಪ್ಪು ಇದರಲ್ಲಿ. ಅದು 1 ಹಾಕಿದರೆ ಈ ರಾಗಿ ಹಿಟ್ಟು 2 ಹಾಕ್ಬೇಕು ಇದರಲ್ಲಿ. ಇವಾಗ ನೀರು ಹಾಕ್ಕೊಳೋಣ. ಏನಿಲ್ಲ ಅಂದರೆ 2 ಅವರ್ ನೆನಿಬೇಕಿದು ಹಿಟ್ಟು. 2 ರಿಂದ 3 ಅವರ್ ನೆನೆಸಿದ್ರು ಭಾಳ ಒಳ್ಳೆಯದು. ಇದು ಚೆನ್ನಾಗಿ, ಏನಿಲ್ಲ ಅಂದರೆ 1 ಲೀಟ್ರಷ್ಟು ನೀರು ಹಾಕಿದ್ದೀನಿ. 1 ಲೀಟ್ರಿಲ್ಲ, ಅರ್ಧ ಲೀಟ್ರ್ ನೀರು ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಗಂಟಿಲ್ದಂಗೆ ಈ ಥರ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ನೋಡಿ, ತುಂಬ ತಂಪು ಅಂದರೆ ತಂಪು. ಈ ಬಿಸಿಲು ಕಾಲಕ್ಕಂತೂ ಭಾಳ ಒಳ್ಳೆಯದು. ನೋಡಿ, ನಾವು 2 ಟೈಮ್ ಬೆಳಗ್ಗೆ 1 ಗ್ಲಾಸ್ ಕುಡಿದ್ರೆ ಮಧ್ಯಾಹ್ನನೂ ಇದನ್ನು ಕುಡಿದ್ಬಿಡ್ತೀವಿ ನಾವು. 2 ರಿಂದ 3 ಅವರು ನೆನಿಬೇಕು. ಚೆನ್ನಾಗಿ ನೆಂದಷ್ಟು ಇದು ಒಳ್ಳೆಯದು. ಇಟ್ಟು 2 ರಿಂದ 3 ಅವರ್ ನೆನೆಸಿಕ್ಕಿದ್ದೀನಿ. ಚೆನ್ನಾಗಿ ನೆಂದಿದೆ ನೋಡಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. 2 ಲೀಟ್ರಷ್ಟು ನೀರು ಇಟ್ಟಿದ್ದೀನಿ ನಾನು ಕಾಯೋಕ್ಕೆ. ನೀರು ಕಾಯಲಿ. ಸ್ವಲ್ಪ ಬಿಸಿಯಾಗಿದೆ ನೀರು, ಸಾಕು. ಚೆನ್ನಾಗಿ ತಿರ್ಸ್ಕೊಂಡು ಅದನ್ನು ಕೈ ಬಿಡದೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದ್ರೆ ಗಂಟು ಬಿದ್ದುಬಿಡುತ್ತೆ. ಕುದಿ ಹಿಡಿಯೋವರೆಗೂ ತಿರುಗಿಸ್ತಾ ಇರಬೇಕು. ಚೆನ್ನಾಗಿ ಈ ಥರ ತಿರುಗಿಸ್ತಾ ಇರಬೇಕಿಲ್ಲ ಅಂದರೆ ಗಂಟು ಬೀಳುತ್ತೆ. ಕುದಿ ಹಿಡಿದ್ಮೇಲೆ ಬಿಡಬೇಕು.
ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ. ಹಿಂಗೆ ತಿರುಗಿಸ್ತಾ ಇರಬೇಕು. ತುಂಬಾ ತಂಪು. ಇವಾಗ ಮಾಡಿಟ್ಟು ಬೆಳಿಗ್ಗೆ ಇದನ್ನು ಮೊಸರು ಹಾಕಿ ಮಿಕ್ಸ್ ಮಾಡ್ತೀನಿ ನಾನು. ಗಟ್ಟಿಯಾಗಿದೆ. ಚೆನ್ನಾಗಿ ಇವಾಗ ಇದು ಬೇಯಬೇಕು. ಮೇಯ್ನು ಚೆನ್ನಾಗಿ ಬೇಯಿಸ್ಬೇಕು. ಕಡಿಮೆ ಉರಿ ಇಟ್ಟು ಬೇಯಬೇಕು. ಇವಾಗ ಗಟ್ಟಿಯಾಗಿದೆ. ಇವಾಗೇನು ಗಂಟಾಗಲ್ಲ. ರಾಗಿ ಗಂಜಿ ರೆಡಿಯಾಗಿದೆ. ಮೊಸರು ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ ನೋಡಿ. ಹಾಕ್ಕೊತಾ ಇದ್ದೀನಿ ನಾನು. ಈ ಥರ ಬರುತ್ತೆ ಕಲಸಿದ್ರೆ. ಏನು ಚೆನ್ನಾಗಿ ಬಂದಿದೆ ನೋಡಿ. ಇದೇ ಥರ ನೀವು ಮಾಡ್ಕೊಳ್ಳಿ, ಕುಡಿದು ನೋಡಿ. ಈ ಬಿಸಿಲು ಕಾಲಕ್ಕೆ ತುಂಬ ಒಳ್ಳೆಯದು, ತುಂಬ ತಂಪಾಗಿರುತ್ತೆ. ಇದೇ ಥರ ಮಾಡಿಕೊಂಡು ಕುಡಿದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ. ಸೂಪರಾಗಿದೆ, ಸಖತ್ತಾಗಿದೆ.